ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ. ಹಾರ್ಟ್ ಎಜೆಕ್ಷನ್ ಫೋರ್ಸ್ ಅಂತ ಅಯೋರ್ಟಾದಿಂದ ಒಂದ್ಸರಿ ವೆಂಟ್ರಿಕಲ್ ಕಂಟ್ರಾಕ್ಟ್ ಆದ ತಕ್ಷಣ ಒಂದು 100 ml ಬ್ಲಡ್ ಹೊರಗೆ ಔಟ್ ಆಗುತ್ತೆ. ಅದು ಅವ್ರಿಗೆ ಪವರ್ ಕಡಿಮೆ ಆಗಿದೆ, ಹಾರ್ಟ್ ಮೊದಲು ವೀಕ್ ಆಗಿ ಅವರು ಹೇಳ್ಕೊಂಡ್ರು ನಂತರ. ಅವಾಗ ನಾನು ಈ ಕ್ಯೂರ್ ಸೆಲ್ಲಿಂದ ನಿಮಗೆ ಕಂಪ್ಲೀಟ್ 100% ನಿಮಗೆ ಕ್ಯೂರ್ ಆಗುತ್ತೆ. ಮಸಲ್ಸ್ ಹಾರ್ಟ್ ಮಸಲ್ ಕಾರ್ಡಿಯೋ ಮಯೋಕಾರ್ಡಿಯಂ ಅಂತಾರೆ ಅದಕ್ಕೆ ಮಸಲ್ಗೆ, ಅದು ಡೆವಲಪ್ ಆಗುತ್ತೆ ಇದರಿಂದ. ಮತ್ತೆ ಬೇರೆ ಯಾವುದೇ ಮೆಡಿಸಿನ್ ಆಗ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗ್ಲಿ ಏನು ಇಲ್ಲ ಇದರಲ್ಲಿ. ಇದೆಲ್ಲ ಹಣ್ಣುಗಳು ಬೆರ್ರೀಸ್ ಇಂದ ಮತ್ತೆ ಸ್ಟೆಮ್ ಸೆಲ್ ಅದು ವಿಜ್ಞಾನಿಗಳಿಂದ ಕಂಡುಹಿಡಿದಿರೋದ್ರಿಂದ ಆ ಸ್ಟೆಮ್ ಸೆಲ್ಲು ಯಾವ ಬಾಡಿಯಲ್ಲಿ ಸೆಲ್ಸ್ ಯಾವ ಆರ್ಗನ್ ಯಾವ ಗ್ಲ್ಯಾಂಡ್ ವೀಕ್ ಆಗಿ ಡಿಜೆನರೇಟ್ ಆಗಿರುತ್ತೆ ಅಲ್ಲಿ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕ್ಬಿಟ್ಟು ಇದು ಹೆಲ್ತಿ ಸೆಲ್ಸ್ ಹೆಲ್ತಿ ಗ್ಲ್ಯಾಂಡ್ಸ್ ನ ರೆಡಿ ಮಾಡುತ್ತೆ. ಹಾಗಾಗಿ ಎಲ್ಲ ಮಾತ್ರೆನೆಲ್ಲ ಬಿಟ್ಟಾಕ್ಬಹುದು. ಈ ಪ್ರತಿಯೊಂದಕ್ಕೂ ಶುಗರು, ಥೈರಾಯ್ಡು, ಏನೇ ಇಂಟರ್ನಲ್ ಆರ್ಗನ್ಸ್ ಇರ್ಬೋದು, ಸ್ಕಿನ್ನಿಗೆ ಮಾತ್ರ A1 ಇದು ಎಕ್ಸ್ಪೆಷಲಿ ಬಹಳ ಸ್ಕಿನ್ನಿಗೆ ಎಂತ ಕಾಯಿಲೆ ಇದ್ರು ಕಾಯಿಲೆ ವಾಸಿ ಮಾಡದೇ ಇರ್ತಕ್ಕಂಥ ಕಾಯಿಲೆ ಎಲ್ಲ ವಾಸಿ ಆಗ್ತವೆ. ಸುಮಾರು 200 ಕಾಯಿಲೆಗಿಂತ ಕ್ರಾನಿಕ್ ಡಿಸೀಸಸ್ ಇದು ಕ್ಯೂರ್ ಮಾಡ್ತದೆ. ಇದ್ರ ಬಗ್ಗೆ ತುಂಬಾ ಸೈಂಟಿಸ್ಟ್ಗಳು ಕೆಲವು ಜೂಮ್ ನಲ್ಲಿ ನೀವು ಗೂಗಲ್ ನಲ್ಲಿ ಹೋದ್ರೆ ಸ್ಟಡಿ ಮಾಡ್ಬೋದು. ಇದು ಬಹಳ ಸೈಂಟಿಫಿಕ್ ಆಗಿದೆ. ಹಾಗಾಗಿ ಯಾವುದೇ ನಾವು ಡಾಕ್ಟರ್ಸ್ಗಳು ಯಾವ ಕಾಯಿಲೆ ವಾಸಿ ಮಾಡಕ್ ಆಗಲ್ಲ ಅಂತ ಹೇಳ್ತು ಅದನ್ನ ಇದರಿಂದ ವಾಸಿ ಮಾಡ್ಬೋದು. ಮತ್ತೆ ಬಾಡಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಏಜು ಗೈನ್ ಮಾಡ್ಕೋಬಹುದು ನಾವು. ಓಲ್ಡ್ ಹೆಲ್ತಿ ಏಜಿಂಗು ಆಗುತ್ತೆ. ನಮಗೆ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯವಾಗಿ ವಯಸ್ಸಾದ್ಮೇಲೆ ಆರೋಗ್ಯಕರವಾಗಿರ್ಬಹುದು. ನನಗೀಗ 74 ಇಯರ್ಸ್ ನನಗೆ ರನ್ನಿಂಗು. ನಾನಿನ್ನು ಆರೋಗ್ಯವಾಗಿದ್ದು ರೋಟರಿ ಬ್ಲಡ್ ಬ್ಯಾಂಕ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ, ನಾನು ಇದುವರೆಗೂ ಸರ್ವಿಸ್ ಮಾಡಿದ್ದು ಯಾವ ಕಾಯಿಲೆನೂ ಪೂರ್ತಿ ವಾಸಿ ಮಾಡೋಕ್ಕಾಗಿಲ್ಲ. ಎಲ್ಲ ಮಾತ್ರೆ ಡಯಾಬಿಟಿಕ್ ಹೆಪಟೈಟಿಸ್ ಮಾತ್ರೆ ಹಾಕಿ ಅದು ಮೇಂಟೈನ್ ಮಾಡ್ತೀವಿ. ಕೊನೆಗೆ ಆ ಟಾಕ್ಸಿಸಿಟಿ ಡೋಸೇಜ್ ಜಾಸ್ತಿ ಆಗುತ್ತೆ, ಬಾಡಿ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ, ನಾನಾ ರೀತಿ ತೊಂದರೆ ಆಗುತ್ತೆ. ಆದ್ರೆ ಇದರಲ್ಲಿ ಯಾವುದು ಆ ಥರದ್ದಿಲ್ಲ. ತುಂಬಾ ಕಾಸ್ಟು ಬಹಳ ಕಡಿಮೆ. ನ್ಯೂಟ್ರಿಷನ್ ಇದು, ಬಾಡಿ ವೆಯ್ಟ್ ಲಾಸ್ ಆಗುತ್ತೆ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಫಿಮೇಲ್ಸ್ ಹೆಣ್ಮಕ್ಳಿಗೂ ಸಹ ಗರ್ಭಕೋಶ ತೊಂದರೆ ಇರ್ಬೋದು, ಥೈರಾಯ್ಡು ಅವ್ರಿಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಶುಗರು, ಥೈರಾಯ್ಡು, ಗರ್ಭಕೋಶ ತೊಂದರೆ, ಗರ್ಭಕೋಶ ರಿಮೂವ್ ಮಾಡೋದು ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಈ ಫೈಬ್ರಾಯ್ಡ್ ಟ್ಯೂಮರ್ ಅನ್ನೋದು ಆಪರೇಷನ್ ಅಂತ ಡಾಕ್ಟರ್ ಹೇಳ್ತಾರೆ ನಾವು. ಆದ್ರೆ ಇಲ್ಲಿ ಫೈಬ್ರಾಯ್ಡು ಕಂಪ್ಲೀಟ್ ಕ್ಯೂರ್ ಆಗಿದೆ. ಹಲೋ, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ ಡಾಕ್ಟರ್, ಕಂಟಿನ್ಯೂ ಮಾಡಿ. ಕೇಳಿಸ್ತಾ ಇದೆ ಡಾಕ್ಟರ್, ಕಂಟಿನ್ಯೂ ಮಾಡಿ. ಓಕೆ. ಇದು ನೋಡಿ, ಮೈಸೂರಲ್ಲಿ ಒಬ್ರು ವಿಶ್ವನಾಥ್ ಅಂತ ಆಯುರ್ವೇದಿಕ್ ಡಾಕ್ಟ್ರು, ಅವ್ರದ್ದು ಲ್ಯಾಬ್ ರಿಪೋರ್ಟ್ ಸಹ ಇದೆ ಅವ್ರ ಹತ್ರ. ಈ ಯುಟರಸ್ ನಲ್ಲಿ ಹೆಣ್ಮಕ್ಳಿಗೆ ಎಂಡೋಮೆಟ್ರಿಯಂ ಗರ್ಭಕೋಶದ ಒಳಪದ್ರು ಥಿಕ್ನೆಸ್ ಆಗಿ ಅದು ಕ್ಯಾನ್ಸರ್ ಸ್ಟೇಜಿಗೆ ಹೋಗಿತ್ತು. ಅದು ಆಪರೇಷನ್ ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸರ್ಜನ್ ಡಾಕ್ಟ್ರು. ಅಂತದನ್ನ ಇವರು ಕೊಟ್ಬಿಟ್ಟು ಅದು ನಾರ್ಮಲ್ ಸ್ಟೇಜಿಗೆ ಬಂದು ಆಪರೇಷನ್ ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ಹಾರ್ಟ್ ಆಗ್ಲಿ, ಬ್ರೈನ್ ಸ್ಟ್ರೋಕ್ ಇಂದೇ ಆಗ್ಲಿ, ಪಾರ್ಕಿನ್ಸೋನಿಸಮ್ ಅಂತ ನೆನಪಿನ ಶಕ್ತಿ ಅಥವಾ ಸೆಕ್ಸುವಲ್ ಡಿಸಾರ್ಡರ್ಸ್, ಸೆಕ್ಸುವಲ್ ವೀಕ್ನೆಸ್ ಇದ್ರೆ ಈ ಒಂದು ಸಮಸ್ಯೆ ಪ್ರತಿಯೊಂದಕ್ಕೂ ನಾವು ಡಾಕ್ಟರ್ಸ್ನ ಅವಲಂಬಿಸಬೇಕಾಗೇ ಇಲ್ಲ. ಎಲ್ಲದಕ್ಕೂ ಬರುತ್ತೆ. ಮತ್ತೆ ಏನು ಇಲ್ಲದೆ ಇದ್ರು ನಾವು ಇವಾಗಲೇ ತಗೊಂಡ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ, ಸ್ಟ್ರೋಕ್ ಆಗೋದಾಗ್ಲಿ ಪಾಸಿಬಿಲಿಟೀಸ್ ಇರಲ್ಲ. ಯಾಕೆಂದ್ರೆ ಇವಾಗಿನ ಫುಡ್ ನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ, LDL ಜಾಸ್ತಿ, HDL ಬೇಕು ನಮ್ಗೆ, ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಬೇಕು. ಅದು ವೈಟಮಿನ್ A, D, E, K ಅದರಲ್ಲಿ ಇರ್ತವೆ. ಅವು ನಮ್ಮ ಬಾಡಿ ಸೆಲ್ಸ್ ಮೆಟಾಬಾಲಿಸಮ್ ಆಗಕ್ಕೆ, ನಮ್ ಡೈಜೆಷನ್ ನಾರ್ಮಲ್ ಆಗಕ್ಕೆ, ನಮ್ ರೆಸ್ಪಿರೇಷನ್